ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಯುಗಾದಿ ಹಬ್ಬದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದ ತಕ್ಷಣವೇ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗಲಿ, ಆ ಭಗವಂತ ನಿಮಗೆ ಏನನ್ನು ಕೇಳ್ತಿರೋ ಅದನ್ನೆಲ್ಲ ಕೊಡೋ ಹಾಗಾಗಲಿ ಅಂತ ಕೇಳ್ಕೊಳ್ತೀನಿ. ಜೀವನದಲ್ಲಿ ಕಹಿ ಸಿಹಿ ಎರಡೂ ಸರಿಸಮಾನವಾಗಿರಬೇಕು ಅಂತ ಹೇಳ್ತೀವಿ. ಕೆಲವೊಂದು ಕಹಿನ ನಾವೇ ತಂದ್ಕೊಳ್ತೀವಿ, ಕೆಲವೊಂದು ಸಿಹಿನ ನಾವೇ ದೂರ ತಳ್ತೀವಿ. ಸಮಯ ಸಂದರ್ಭ ಸನ್ನಿವೇಶಕ್ಕೆ ಅನುಸಾರವಾಗಿ ನಡ್ಕೊಳ್ಳೋದೇ ಭಗವಂತನ ಇಚ್ಛೆ. ಆ ಆಶೀರ್ವಾದನ ದೇವ್ರು ಕೊಡಲಿ ಅಂತ ಎಲ್ಲರನ್ನು ಕೇಳ್ಕೊಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಹಾಗೆ ಸ್ವಲ್ಪ ಜಾಗ ಇತ್ತು, ಅದನ್ನೆಲ್ಲ ಒರೆಸ್ಬಿಟ್ಟು ಹಂಡೆ ಇಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಹಾಗೆ ನಿನ್ನೆ ರಾತ್ರಿ ಬೇರೆ ಎಲ್ಲ ಫುಲ್ಲು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪೆಲ್ಲ ತಂದು ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ. ಬಾಡೋಗ್ಬಿಡುತ್ತೆ, ಬೇಸಿಗೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ಕವರ್ಗೆ ಹಾಕಿಟ್ಟಿದ್ದೀನಿ. ಈಗ ಬಾಗಿಲು ತೋರಣ ಕಟ್ಟಬೇಕು. ಬೆಳಿಗ್ಗೆ 6 ಗಂಟೆಗೆಲ್ಲ ಬೇಗ ಪೂಜೆ ಆಗಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಹೇಳಿದೆ, ಸ್ವಲ್ಪ ಹೆಸರು ಕಾಳು ಮತ್ತು ಇದು ಬೆಲ್ಲ ಎಲ್ಲನೂ ತರಿಸಿದ್ದೀನಿ. ಹುರುಳಿಕಾಳು, ಬೆಲ್ಲ ಎಲ್ಲನೂ ಎಕ್ಸ್ಟ್ರಾ ತರಿಸಿದ್ದೀನಿ. ನಾನು ಕೇಳಿದ ಕಡೆ ಸಿಗಲಿಲ್ಲ, ಆ ಕಾರಣಕ್ಕೋಸ್ಕರ. ಹಾಗೆ ಮನೆ ಒರೆಸ್ಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೇನ ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ ಗಂಜಲ ಹಾಕಿ ಒರೆಸ್ಕೊಳ್ತೀನಿ. ಮನೇಲಿ ಏನಾದರೂ ದೇವ್ರ ತೀರ್ಥ ಏನಾದರೂ ಇದ್ದರೆ ಮನೆಯೆಲ್ಲ ಒರೆಸಾದ್ಮೇಲೆ ಅರ್ಧ ಗ್ಲಾಸು ದೇವ್ರ ತೀರ್ಥ, ಇನ್ನೊಂದು ಅರ್ಧ ಗ್ಲಾಸು ತುಂಬಿದ ಬಿಂದಿಗೆಯಲ್ಲಿರೋ ನೀರನ್ನು ತಗೊಂಡು ಇಡೀ ಮನೆಗೆ ಪ್ರೋಕ್ಷಣೆ ಮಾಡ್ತೀನಿ. ಮನೆಯೆಲ್ಲ ನೀಟಾಗಿ ಎಲ್ಲ ಒರೆಸಿ ಆದಮೇಲೆ ಗೊತ್ತಿಲ್ಲೇನೋ ತಪ್ಪು ಒಪ್ಪುಗಳು ಆಗಿಬಿಟ್ಟಿರುತ್ತೆ. ಆ ಕಾರಣಕ್ಕೋಸ್ಕರ ಇಡೀ ಮನೇನ ಪ್ರೋಕ್ಷಣೆ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಷ್ಟೋ ಒಂದು ಮಡಿ ಮೈಲಿಗೆ ಅನ್ನೋದು ನಮ್ಗೆ ಗೊತ್ತಿಲ್ಲದೇ ಎಷ್ಟೋ ಸಲ ಆಗಿಬಿಟ್ಟಿರುತ್ತೆ. ಅದೆಲ್ಲ ಏನೋ ಒಂದು ನಿವಾರಣೆ ಆದಾಗೆ ನಮ್ಮ ಮನಸ್ಸಿಗೆ ಹಂಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಸಾಕಲ್ವಾ ನಮ್ಮ ಕೆಲಸಗಳೆಲ್ಲ ಈಸಿಯಾಗಿ ಆಗೋದಕ್ಕೆ. ಹಬ್ಬದ ದಿನ ಎಲ್ಲ ಹೇಗೆ ಹಬ್ಬ ಮಾಡಿದ್ರಿ? ಒಬ್ಬಟ್ಟು ಸರ್ವೇ ಸಾಮಾನ್ಯ. ನಾನು ಫಸ್ಟ್ ಟೈಮು ನಾನು ಬೇಳೆ ಒಬ್ಬಟ್ಟನ್ನು ಮಾಡಿದ್ದು. ಅದರಲ್ಲೂ ಸ್ವಲ್ಪ ಮಿಸ್ಟೇಕ್ ಆಯಿತು. ಏನು ಮಿಸ್ಟೇಕ್ ಆಯಿತು ಅಂತಲೂ ಸಹ ಹೇಳ್ತೀನಿ. ಮೊದಲನೇ ಸಲ ಯಾವಾಗಲೂ ವರ್ಷ ಕಾಯಿ ಒಬ್ಬಟ್ಟು ಬಿಟ್ಟರೆ ಬೇರೆ ಮಾಡ್ತಾ ಇರಲಿಲ್ಲ. ಈ ಸಲ ತೆಂಗಿನಕಾಯಿ ಸಿಗದೇ ಇರೋ ಕಾರಣ ನಾನು ಕಾಯಿ ಒಬ್ಬಟ್ಟು ಮಾಡಲಿಲ್ಲ. ಜೊತೆಗೆ ಮನೆಯವರು ಸಹ ಇರಲಿಲ್ಲ. ನಾನು ಮಗ ಇಬ್ಬರೇ ಇದ್ದಿದ್ದು. ಚಿಕ್ಕ ಮಗ ಮತ್ತು ಮನೆಯವರು. ಚಿಕ್ಕ ಮಗ ಹೊರಗಡೆ ಓದ್ತಾ ಇದ್ದಾನೆ, ಅವನು ಬಂದಿರಲಿಲ್ಲ. ರಜಾ ಸಿಕ್ಕಿಲ್ಲ ಅಮ್ಮ ಅಂತ ಹೇಳ್ದ. ಮನೆಯವರು ಅವ್ರದ್ದೇ ಆದ ಕೆಲಸಗಳ ಬ್ಯುಸಿನಲ್ಲಿ ಇದ್ದಾರೆ. ಏನಕ್ಕ ಅವರು ವರ್ಕ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ? ಹೇಳಿದ್ದೀನಿ, ಬಿಸ್ನೆಸ್ ಮೆನ್ನು, ಒಬ್ಬ ರೈತ ಅಂತ ತುಂಬ ಸಲ ಹೇಳಿದ್ದೀನಿ. ಮನೆಯೆಲ್ಲ ಒರೆಸಾದ್ಮೇಲೆ ನೀಟಾಗಿ ಒಲೆಗೆಲ್ಲ ರಂಗೋಲಿ ಹಾಕಿ, ಇವತ್ತು ಗಂಧದ ಪುಡಿ ತೊಗೊಂಡು ಬಂದಿದೆ, ಅದನ್ನು ಹಾಕಿ ಎಲ್ಲ ಹಚ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಎಷ್ಟು ಘಮ ಘಮ ಅಂತಿದ್ದು ಅಂತಂದರೆ, ಜವಾದು ಪೌಡರ್ನ ಮಿಕ್ಸ್ ಮಾಡಿದ್ದಾರೆ ಆ ಗಂಧದ ಪೌಡರ್ಗೆ. ತುಂಬ ಚೆನ್ನಾಗಿ ಫ್ರೆಶ್ ಆಗಿದೆ. 3 ಡೇಸ್ ಆಗಿದೆ ನಾನು ದೇವ್ರ ಮನೆ ಇದು ಫೋಟೋಗೆಲ್ಲ ಇಟ್ಟು. ಆ ಒಂದು ಘಮ ಇನ್ನೂ ಬರ್ತಾನೇ ಇದೆ. ಬಾಗಿಲಿಗೂ ಗಂಧ ಇಟ್ಟಿದ್ದೀನಿ. 3 ದಿನ ಆಗಿದೆ ಸ್ವಸ್ತಿಕೆಲ್ಲ ಬಿಟ್ಟು, ಅದು ಸಹ ಘಮ ಬರ್ತಾ ಇದೆ. ನನಗೆ ತುಂಬ ಆಸೆ ಬಾಗಿಲು ರಂಗೋಲಿ ಹಾಕೋದೆಲ್ಲ ತೋರಿಸ್ಬೇಕಂತ. ಮೇಯ್ನ್ ರೋಡ್ ಆದ್ದರಿಂದ ತೋರಿಸ್ಲಿಕ್ಕೆ ಆಗೋದಿಲ್ಲ. ಪ್ರತಿದಿನ ಇದೇ ಥರ ಸ್ಟವನ್ನು ಪೂಜೆ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಏನು ಮಾಡೋದು, ಎಲ್ಲ ಟೈಮು ಒಂದೇ ಥರ ಇರೋದಿಲ್ವಲ್ಲ. ಇನ್ನು ಸ್ಟವ್ ಪೂಜೆ ಮಾಡಾದಮೇಲೆ ಮೊದಲನೇದಾಗಿ ಹಾಲನ್ನು ಕಾಯೋದಕ್ಕೆ ಇಡೋಣ. ಹಾಲೆಲ್ಲ ಕಾಯಿಸಾದ್ಮೇಲೆ ಮಿಕ್ಕಿದ ಕೆಲಸವನ್ನು ಮಾಡ್ಕೋಬೇಕು. ಇವತ್ತಿನ ಜಾಸ್ತಿ ಏನು ಅಡುಗೆ ಮಾಡ್ತಾಯಿಲ್ಲ. ಬೆಳಗಿನ ತಿಂಡಿಗೆ ಅಂತಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಒಬ್ಬಟ್ಟು ಮಾಡ್ತಾಯಿದ್ದೀನಿ, ಹೆಸರುಬೇಳೆ ಕೋಸಂಬರಿ, ಅದ್ರ ಜೊತೆಗೆ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಹುಳಿಯನ್ನು ಮಜ್ಜಿಗೆ ಹುಳಿ ಮಾಡಬೇಕಾಗಿತ್ತು. ಆದರೆ ಮಗ ಮತ್ತು ಮನೆಯವ್ರಿಗೆ ತುಂಬ ಇಷ್ಟ ಮಜ್ಜಿಗೆ ಹುಳಿ ಅಂತಂದರೆ. ಅವರಿಗೆ ಯಾವ ಥರ ಅಂತಂದರೆ, ಹುಳಿ ಅನ್ನಕ್ಕೆ ಮಜ್ಜಿಗೆ ಹುಳಿನ ಕಲಿಸ್ಕೊಂಡು ಊಟ ಮಾಡೋದು, ಅದರಿಂದ ಮಾಡಲಿಕ್ಕಾಗಲಿಲ್ಲ. ಬನ್ನಿ ಇವಾಗ ಇದನ್ನೆಲ್ಲ ಪಲ್ಯ ಮಾಡಿಬಿಡೋಣ. ಫಸ್ಟ್ ಏನಪ್ಪ ಅಂದರೆ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಮಾಮೂಲಿ ಸಾಸಿವೆ, ಜೀರಿಗೆ. ಈ ಒಂದು ಬೀನ್ಸ್ ಕ್ಯಾರೆಟ್ ಪಲ್ಯಕ್ಕೆ ಹಸಿಮೆಣಸಿನ್ಕಾಯಿಗಿಂತ ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಬೇಕು, ಈರುಳ್ಳಿ ಜೊತೆಗೆ. ತುಂಬ ಚೆಂದ. ಹಾಗೆ ಸ್ಟೀಮಲ್ಲಿ ಬೇಯಿಸ್ಕೊಂಡಿದೆ ಎಲ್ಲನೂ, ತರಕಾರಿ ಎಲ್ಲನೂ ಬೇಯಿಸ್ಕೊಂಡಿದೆ. ಅದಕ್ಕೆ ಈಗ ಚೆನ್ನಾಗಿ ಬೆಂದಿದೆ ಸ್ಟೀಮಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಹಾಕ್ಕೊಂಡು. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತು ಅಂತಂದರೆ ಬೀನ್ಸು ಮತ್ತು ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ. ಇದಾದಮೇಲೆ ಮಾವಿನಕಾಯಿ ಚಿತ್ರಾನ್ನ. ನಿಮಗೆ ಗೊತ್ತಿದೆ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡ್ಕೋತೀವಿ ಅಂತ.
ಸ್ವಲ್ಪ ಎಣ್ಣೆ ಜಾಸ್ತಿಯಾಗಿ ಹಾಕಿದ್ದೀನಿ ಇದಕ್ಕೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ. ಫಸ್ಟು ಕಡಲೆಕಾಯಿ ಬೀಜ ಹುರ್ಕೊಂಬಿಡ್ತೀನಿ. ಕಡಲೆಕಾಯಿ ಬೀಜ ಒಂದು ಕಾಲು ಭಾಗ ಬೇಯಿತು ಅನ್ನೋ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹುರ್ಕೊಂಡು ಜೊತೆಗೇ ಅದಾದಮೇಲೆ ಹಸಿಮೆಣಸಿಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿಯಾಗಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದು. ಘಾಟು ಘಮ ಬರಬೇಕು ಅದರದ್ದು, ಹಂಗಾದರೆ ಟೇಸ್ಟ್ ಕೊಡೋದು. ಹುರ್ಕೊಂಡು ಈಗ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೆ. ಒಂದು ಅರ್ಧ ಮಾವಿನಕಾಯಿನ ಅದನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬಾಡೋಗಬೇಕು, ಕಳಿಬೇಕು ಅಂತ ಹೇಳ್ತೀವಿ. ಕಳ್ತಂಗೆ ಕಾಣಿಸುತ್ತೆ. ಅದನ್ನು ಡೈರೆಕ್ಟಾಗಿ ನಂಚ್ಕೊಂಡು ಉಪ್ಪಿನಕಾಯಿ ಥರನೂ ತಿನ್ಬೋದು. ಇದನ್ನು ಚಿತ್ರಾನ್ನ ಅಲ್ವಾ, ಚಿತ್ರಾನ್ನದ ಥರನೂ ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಈ ಒಂದು ರೆಸಿಪಿ ಮಾತ್ರ. ಈಗ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಇದರಲ್ಲೂ ಸಹ ಮಸಾಲೆ ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ದೇವರ ನೈವೇದ್ಯಕ್ಕೆ ಸಪ್ರೇಟಾಗಿ ಎಲ್ಲನೂ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಉಳಿದಿದ್ದನ್ನ ಮನೆಯವರಿಗೆಲ್ಲ ಹಾಕ್ಕೊಡ್ಬೇಕಲ್ಲ ತಿಂಡಿನ ಅಂದ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅನ್ನಕ್ಕೆ ಹಾಕೋ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು. ಅಂದರೆ ಅಲ್ಲೇ ಕಲಸಿ ಅಲ್ಲೇ ಹಾಕಿದ್ರೆ ಚೆಂದ. ಕಲಸಿ ಇಟ್ಬಿಟ್ರೆ ಏನಾಗುತ್ತೆ, ಹುಳಿ ಜಾಸ್ತಿ ಇರೋದಿಲ್ಲ ಮಾವಿನಕಾಯಿನಲ್ಲಿ, ಹೀರ್ಕೊಂಬಿಡುತ್ತೆ ಅನ್ನ, ಅಷ್ಟೊಂದು ರುಚಿ ಕೊಡೋದಿಲ್ಲ. ಅಲ್ಲೇ ಕಲಸಿ ಅಲ್ಲೇ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ. ಅದರಲ್ಲೂ ಹುಳಿ ಇರುವಂಥ ಮಾವಿನಕಾಯಿ ಆದರೆ ಇನ್ನೂ ಚೆಂದ. ಹಾಗೆಯೇ ಕೋಸಂಬರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೌತೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ಅದಕ್ಕೂ ಒಂದು ಒಗ್ಗರಣೆ ಕೊಟ್ಟು ಕಡಲೆಬೇಳೆನ ನೆನೆ ಹಾಕ್ತಾಯಿದ್ದೀನಿ. ಇನ್ನೂ ಬೇಯಿಸ್ತಾ ಇಲ್ಲ. ಕಡಲೆಬೇಳೆ ನೆನೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅಷ್ಟರಲ್ಲಾದರೆ ಬೆಳಿಗ್ಗೆ ಏನು ಖಾಲಿ ಹೊಟ್ಟೆಗೆ ಇರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಮನೆಯವ್ರಿಗೋಸ್ಕರ ಮಾಲ್ಟನ್ನು ಮಾಡಿದೆ. ಅವರು ಕೊಟ್ಬಿಡ್ತೀನಿ, ಎಲ್ಲ ಹೊರಗಡೆ ಹೋಗಬೇಕು ಅಂತಿದ್ರು, ಅವ್ರಿಗೆ ಕೊಟ್ಟಾಯಿತು. ತಿಂಡಿನೂ ತಿಂದಿಲ್ಲ ಅವರು, ಹೊರಟ್ಬಿಟ್ರು. ಹಾಗೆಯೇ ಕಡಲೆಬೇಳೆ ನೆನೆಯೋ ತನಕ ಇಲ್ಲಿ ನಾನು ಕಣಕಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ನಾನು ಇಲ್ಲಿ ಅರ್ಧ ಬೌಲಷ್ಟು ನಾನು ಇದು ತೊಗೊಂಡಿದ್ದೀನಿ, ಮೈದಾ ತೊಗೊಂಡಿದ್ದೀನಿ. ಕಾಲು ಬೌಲಷ್ಟು ನಾನು ಚಿರೋಟಿ ರವೆ ತಗೊಂಡಿದ್ದೀನಿ. ಇದನ್ನು ಹಾಕಿ ಮಾಡೋದ್ರಿಂದ ಸ್ಮೂತಾಗಿರುತ್ತೆ. 3 ದಿನ ಇಟ್ಟರೂ ಕೆಲವೊಂದು ಇದೇನಾಗುತ್ತೆ, ಒಬ್ಬಟ್ಟು ಮೇಲುಗಡೆ ರೊಟ್ಟಿ ಥರ ಬಂದ್ಬಿಡುತ್ತೆ ಕಣಕ. ಅದು ಆ ಥರ ಆಗೋದಿಲ್ಲ. ಚಿರೋಟಿ ರವೆ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಒರಟೇ ಬರೋದಿಲ್ಲ, ಸ್ಮೂತಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ನಾವು ಹೆಂಗೆ ತಡ್ತೀವೋ ಆ ಥರ ಒಬ್ಬಟ್ಟು ಬರುತ್ತೆ. ಒಂಚೂರು ಕಿತ್ತೋಗೋದಿಲ್ಲ. ಕೆಲವೊಂದು ಮೈದಾ ಹಿಟ್ಟುಗಳು ಚೆನ್ನಾಗಿರೋದಿಲ್ಲ. ಎಷ್ಟೋ ಸಲ ಬ್ರ್ಯಾಂಡೆಡ್ ಅಂದ್ಕೊಂಡು ತೊಗೊಂಬರ್ತೀವಿ, ಏನೋ ಹೆಸರಿದೆ ಅಂದ್ಕೊಂಡು ತೊಗೊಂಬರೋದು, ಅವೇ ಸರಿಯಾಗಿ ಬರೋಲ್ಲ. ಎಷ್ಟೇ ಎಣ್ಣೆ ಹಾಕೋದು, ತುಪ್ಪ ಹಾಕಿದ್ರೂ ಚೆನ್ನಾಗಿ ಬರೋದಿಲ್ಲ. ಈ ಥರ ಒಂದು ಮೈದಾ ಮತ್ತು ಚಿರೋಟಿ ರವೆ 2 ಮಿಕ್ಸ್ ಮಾಡಿಬಿಡ್ತು ಅಂದರೆ ಒಂದು ಕಾಲು ಭಾಗ ಚಿರೋಟಿ ರವೆ, 1 ಭಾಗದಷ್ಟು ಮೈದಾ ಹಾಕಿದ್ರೆ ಸಾಕು. ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಸಿ ಕೊನೆಯಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನೆನೆಯಾಗಿ ಬಿಡ್ತೀನಿ. ಇದು ನೆನೆಯುತ್ತಾ ಇರಿದ್ದಂಗೆ ಕಾಳು ಸಹ ನೆನೆಯುತ್ತೆ. ಅದು ಕಾಳು ಸಹ ನೆಂದಾದಮೇಲೆ ಒಲೆ ಮೇಲೆ ಹಾಗೆ ಮುಚ್ಚದೆ ಬೇಯಿಸ್ಕೊಂಡೆ. ಅದೇನಾಗಿದೆ ಅಂದರೆ ಅರ್ಧ ಕಾಳು ಬೆಂದಿದೆ, ಇನ್ನು ಅರ್ಧ ಕಾಳು ಬೆಂದೇ ಇಲ್ಲ, ಆ ಥರ ಆಯಿತು. ಸರಿ ಆದದ್ದಾಗಲಿ ಒಂದು ವಿಸಲ್ ತೆಗಿಯೋಣ ಅಂತ ತೆಗೆದೆ, ಆದರೂ ಸಹ ಕಾಳು ಬೆಂದಿಲ್ಲ. ಆಮೇಲೆ ಮನೆಯವ್ರಿಗೆ ಹೇಳಿದೆ, ಇದೇನು ಈ ಥರ ಆಗಿದ್ದೆಲ್ಲ ಏನು ಮಾಡೋದು ಅಂತಂದ್ರು. ನೋಡೋಣ ಇನ್ನೊಂದು ವಿಸಲ್ ಹೊಡಿ ಅಂತ. ಯಾರು ಕಡಲೆಬೇಳೆಗೆ 2-3 ವಿಸಲ್ ಹೊಡಿ ತೆಗಿತಾರ? ಆದರೆ ನಾನು ಅದೇ ಥರನೇ ಮಾಡಿದ್ದು. ಆದರೂ ಸಹ ಕಾಳು ಅರ್ಧ ಭಾಗ ಚೆನ್ನಾಗಿ ಬೆಂದಿರೋದು ಸಿಕ್ತು. ಇನ್ನೊಂದು ಅರ್ಧ ಭಾಗ ಬೆಂದಿಲ್ಲದೆ ಇರೋದು, ಅಂದರೆ ಮುಕ್ಕಾಲು ಭಾಗ ಬೆಂದಿದೆ, ಇನ್ನು ಕಾಲು ಭಾಗ ಬೆಂದಿಲ್ಲದೆ ಇರೋದು ಸಿಕ್ತು. ಏನೂ ಮಾಡೋಕ್ಕಾಗೋದಿಲ್ಲ. ಆದದ್ದಂಗೆ ಆಗಲಿ. ನಾನು ಇನ್ನೂ ತಡ ಮಾಡಿದ್ರೆ, ಇನ್ನೂ ಸ್ವಲ್ಪ ವಿಷಲ್ ತೆಗೆದ್ರೆ ಬೆಂದಿರೋ ಕಾಳು ಸಹ ಕರ್ಗೋಗ್ಬಿಡುತ್ತೆ, ಕೈಗೆ ಸಿಗೋದಿಲ್ಲ, ಹಂಗಾಗ್ಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ಬೆಂದಿರೋ ಅಷ್ಟಕ್ಕೆ ತೆಗೆದು ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡೆ. ನೋಡ್ತಾ ಇದ್ದಾರಲ್ಲ, ಸ್ವಲ್ಪ ಬೆಂದಿದೆ, ಇನ್ನೂ ಸ್ವಲ್ಪ ಬೆಂದಿಲ್ಲ. ಯಾಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ. ಕಾಳು ಮಿಕ್ಸ್ ಆಗಿದೆ ಅನಿಸುತ್ತೆ, ಏನು ಕಾಳು ಮಿಕ್ಸ್ ಆಗಿದೆಯೋ ಅದು ಗೊತ್ತಿಲ್ಲ. ಆ ಥರ ಆಗಿಬಿಡ್ತು. ನಾನಿಲ್ಲಿ ಕಟ್ಟನ್ನು ಬಸ್ಕೋತಾ ಇಲ್ಲ. ಒಬ್ಬಟ್ಟನ್ನು ಸಾಂಬಾರು ಮಾಡಬೇಕು ಅಂತಂದರೆ ಮನೆಯವ್ರು ತಿನ್ನೋದಿಲ್ಲ, ಒಬ್ಬಟ್ಟಿನ ಸಾರು ಇಷ್ಟಪಡೋದಿಲ್ಲ ಅವರು. ಹಾಗಾಗಿ ಚಿಕ್ಕವನು ಸಹ ತಿನ್ನೋದಿಲ್ಲ ಒಬ್ಬಟ್ಟಿನ ಸಾಂಬಾರು. ತಿಂದರೆ ನಾನು ಒಬ್ಬಳೇ ತಿನ್ನಬೇಕು. ಆ ಕಾರಣಕ್ಕೋಸ್ಕರ ನಾನು ಒಬ್ಬಟ್ಟಿನ ಸಾಂಬಾರು ಮಾಡಲಿಲ್ಲ ನಾನು. ಈಗ ಎಲ್ಲ ಕಡಲೆಬೇಳೆ ಎಲ್ಲ ಬೆಂದಿತ್ತು. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕುಟ್ಟಿ ಬೆಲ್ಲನ. ಆಮೇಲೆ ತೆಂಗಿನಕಾಯಿ ತುರಿ, 1 ಹೋಳಷ್ಟು ತೆಂಗಿನಕಾಯಿ, ಸಣ್ಣ ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಲೆ ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊತೀನಿ. ಬೆಲ್ಲ ಎಲ್ಲ ಕರಗಿ ಆ ಬೆಲ್ಲದಲ್ಲೇ ಕಡಲೆಬೇಳೆ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಚೆನ್ನಾಗಿ ತಿರುಗ್ಕೊಂಡ್ರೆ ಹಾಳಾಗೋದಿಲ್ಲ ಹಿಟ್ಟು. ಸಾಮಾನ್ಯ ಎಲ್ಲ ಹೇಳ್ತಾರೆ ಕಡಲೆಬೇಳೆ ಒಬ್ಬಟ್ಟು ಮಾಡಿದ್ರೆ 2 ದಿನ 3 ದಿನಕ್ಕೆ ಹಾಳಾಗುತ್ತೆ ಅಂತ. ಖಂಡಿತ ಇಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಹೂರಣ.
ಈಗ ಎಲ್ಲ ರೆಡಿ ಆಯಿತು. ಇದು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಬಿಟ್ಟಾದ್ಮೇಲೆ ನೋಡಿ ಬಾಗಿಲು ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿದ್ದೀನಿ. ಪೂಜೆನೂ ಮುಗಿಸ್ಬಿಟ್ಟೆ ನಾನು. ಕೆಲಸ ಮಾಡ್ತಾ ಮಾಡ್ತಾ ಬೇಗನೆ ಪೂಜೆ ಮುಗಿಸ್ಬಿಟ್ಟೆ. ಹಾಗೆ ಎಲ್ಲ ಕಡಲೆಬೇಳೆ ಎಲ್ಲ ಚೆನ್ನಾಗಿ ತಣ್ಣಗೆ ಆರಿದೆ. ಈಗ ಹೂರ್ಣ ಎಲ್ಲ ಚೆನ್ನಾಗಿ ಆರಿದೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಹನಿ ನೀರು ಹಾಕೋ ಹಂಗಿಲ್ಲ. ಚೆನ್ನಾಗಿ ಕಾಳನ್ನು ಬಸ್ಕೊಂಡ್ಮೇಲೆ ನಾವೇನು ಒಲೆ ಮೇಲೆ ನಾವು ಬೆಲ್ಲ ಹಾಕ್ತೀವಲ್ಲ, ಆ ಬೆಲ್ಲದಲ್ಲೇ ಬೇಯಬೇಕು ಇದು. ಒಂದು ರುಬ್ಬಕ್ಕೆ ಆಗಲಿ ಮತ್ತು ಇನ್ನೊಂದು ಸಲ ಆಗಲಿ ಒಂದು ಹನಿ ನೀರು ಸೋಗಿಸ್ಬಾರ್ದು ಇದಕ್ಕೆ. ನೋಡ್ತೀರಿ ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು. ಒಂದು ಸ್ವಲ್ಪ ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು, ಆನ್ ಮಾಡೋದು, ಮತ್ತೆ ಸರಿ ಮಾಡಿಕೊಂಡು ಅದನ್ನು ಸುತ್ತ ಇರೋದೆಲ್ಲ ತಿರುವ್ಕೊಂಡು ನಾವು ರುಬ್ಬೋದೇ ಆದರೆ ಚೆನ್ನಾಗಿ ಹೂರ್ಣ ರೆಡಿ ಆಗುತ್ತೆ. ಆದರೆ ನಂದು ಈ ಸರಿ ಏನಾಗ್ಬಿಡ್ತು ಕಡಲೆಬೇಳೆ ಅಂತಂದರೆ, ಸ್ವಲ್ಪ ಬೆಂದಿಲ್ಲದಿರೋದು ಸಿಕ್ಕೋ ಕಾರಣ ಸ್ವಲ್ಪ ಸ್ವಲ್ಪ ಕಾಳು ರೀತಿ ಸಿಗೋಕ್ಕೆ ಶುರುವಾಯಿತು. ರುಚಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಮಾತ್ರ. ಆದರೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಮೊದಲಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಟೈಮ್ ಕಡಲೆಬೇಳೆ ಒಬ್ಬಟ್ಟು ಮಾಡಿರೋದು. ಯಾವಾಗ್ಲೂ ತೆಂಗಿನಕಾಯಿ ಒಬ್ಬಟ್ಟು ಮಾಡ್ತಿದ್ದೆ. ತುಂಬ ಈಸಿ ಸ್ನೇಹಿತರೆ, ಒಬ್ಬಟ್ಟು ಮಾಡೋದೇನು ದೊಡ್ಡ ಕಷ್ಟ ಅಲ್ಲ. ಒಬ್ಬಟ್ಟು ಮತ್ತು ನನಗೆ ಕಜ್ಜಾಯ ತುಂಬಾ, ಆಮೇಲೆ ಹುರಕ್ಕಿ ತಂಬಿಟ್ಟು ಅಂತ ಹೇಳ್ತೀವಲ್ಲ, ಅದು ತುಂಬಾ ಇಷ್ಟ. ತುಂಬ ಬೇಗ ಮಾಡ್ತೀನಿ ಅವುಗಳ ಎಲ್ಲನೂ. ಹುರಕ್ಕಿ ತಂಬಿಟ್ಟನ್ನು ಸಹ ಸರ್ವೇ ಸಾಮಾನ್ಯ ಮಾಡ್ತಾನೆ ಇರ್ತೀನಿ ಮಕ್ಳಿಗೆ ಇಷ್ಟ ಅಂತಂದ್ಬಿಟ್ಟು. ಇವಾಗ ಅಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ ಆಗೇ ಹೋಯಿತು. ಪಟ ಅಂತ ಅಂದ್ಬಿಟ್ಟು ಬೇಗ ಒಬ್ಬಟ್ಟು ಮಾಡ್ಕೊಂಬಿಡೋಣ, ಇನ್ನು ಬೇಗ ಒಪ್ಪತ್ತು ಬಿಡೋದಕ್ಕೆ ರೆಡಿ ಆಗಲಿ ಅಂದ್ಬಿಟ್ಟು ಬೇಗ ತಟ್ತಾ ಇದ್ದೀನಿ. ಎಷ್ಟು ಒಂದು ಅರ್ಧ ಭಾಗ ಅಥವಾ ಕಾಲು ಭಾಗದಷ್ಟು ನಾವೇನು ಹೂರ್ಣ ತೊಗೊಂಡಿರ್ತೀವಲ್ಲ, ಒಂದು ಉಂಡೆ ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟಕ್ಕೆ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದ ಉಂಡೆ, ಅಷ್ಟಕ್ಕಿಂತ ಕಡಿಮೆ ಅರ್ಧ ಭಾಗದಷ್ಟು ನಾವು ಕಣಕ ತಗೊಂಡು ನೀಟಾಗಿ ಸ್ವಲ್ಪ ಎಣ್ಣೆ ತಟ್ಕೊಂಡು ಅಗಲ ಮಾಡಿಕೊಂಡು ಅದು ಮಧ್ಯದಲ್ಲಿ ಹೂರ್ಣ ಇಟ್ಟು ಸುತ್ತ ಕವರ್ ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ಕವರಿನ ಮೇಲೆ ತಟ್ಕೋಬೇಕು. ಬಾಳೆ ಎಲೆ ಮೇಲೆ ತಟ್ಟಿದ್ರೆ ಮಾತ್ರ ಅದರ ರುಚಿನೇ ಬೇರೆ ಥರ ಇರುತ್ತೆ. ನಿಜ ಅದು. ಬಾಳೆ ಎಲೆಯಲ್ಲಿ ಒಬ್ಬಟ್ಟು ಸಿಹಿ ಅಡುಗೆಗಳನ್ನ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕಂತೆ. ಸಿಹಿ ಅಡುಗೆ ಮಾಡಬೇಕಾದ್ರೂ ಬಾಳೆ ಎಲೆಯಿಂದನೇ ಮುಚ್ಚಿಡಬೇಕಂತೆ. ಅದು ರುಚಿ ಡಬ್ಬಲ್ ಆಗುತ್ತೆ. ನಿಜ. ನಾನ್ ವೆಜ್ ಅಡುಗೆಗಳನ್ನು ಈ ಬಾಳೆ ಎಲೆಯಲ್ಲಿ ಮುಚ್ಚಿಟ್ಟು ನೋಡಿ, ಅದೊಂಥರ ಸ್ವೀಟ್ನೆಸ್ ಇರುತ್ತೆ. ಆ ಬಾಳೆ ಎಲೆಯಲ್ಲಿ ಒಂದು ಅದೇನು ಸಾರಾಂಶ ಇದೆಯೋ ಭಗವಂತ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಆ ರುಚಿನೇ ಬೇರೆ ಇರುತ್ತೆ. ಆದರೆ ಈ ಊರಲ್ಲಿ ಬಾಳೆ ಎಲೆ ಸಿಗೋದೇ ಕಷ್ಟ. ಸಿಕ್ಕಿದ್ರೂ ಹರಿದೋಗಿರೋದು ಮುರಿದೋಗಿರೋದು ಸಿಗುತ್ತೆ. ಇಲ್ಲ ತಂದ್ರೂ ಮನೆ ತರೋ ತನಕ ಒಡೆದೋಗಿರುತ್ತೆ. ಆ ಕಾರಣಕ್ಕೋಸ್ಕರ ಬಾಳೆ ಎಲೆ ಇಲ್ಲ. ಒಂದು ಬಾಳೆ ಎಲೆಗೆ 10 ರೂಪಾಯಿ 15 ರೂಪಾಯಿ ಕೊಟ್ಟು ತರಲೇಬೇಕು. ಸರ್ವೇಸಾಮಾನ್ಯ ಹಬ್ಬಗಳಲ್ಲಿ ಬಾಳೆ ಎಲೆ ಊಟ ಮಾಡ್ತೀವಿ, ಇಲ್ಲ ಅಂತ ಏನಿಲ್ಲ. ಆದರೆ ಈ ಸರಿ ತರೋಕೆ ಹೋಗಲಿಲ್ಲ ನಾನು. 3 ದಿವಸ ಮುಂಚಿತವಾಗೇ ಸಾಮಾನು ತಂದಿರೋದ್ರಿಂದ ಹೋಗೋಕ್ಕಾಗಲಿಲ್ಲ ಅಷ್ಟೇ. ಈಗ ಒಬ್ಬಟ್ಟನ್ನು ತವಾನ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡಾದ್ಮೇಲೆ ಮತ್ತೆ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮತ್ತೊಂದು ಸಲ ತವದ ಮೇಲೆ ಎಣ್ಣೆ ಹಾಕಿ ಆಮೇಲೆ ಒಬ್ಬಟ್ಟಿನ ಕವರ್ ಇರುತ್ತಲ್ಲ ಅದನ್ನು ಹಾಕಿ ನಿಧಾನವಾಗಿ ಎತ್ತಿದ್ರೆ ಒಬ್ಬಟ್ಟು ನೀಟಾಗಿ ಕವರಿಂದ ಬೇರೆ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಟುಕೊಂಡೇ ಬೇಯಿಸ್ಬೇಕು ಒಬ್ಬಟ್ಟನ್ನು. ಮೇಲೆ ಸ್ವಲ್ಪ ಬೆಣ್ಣೆ ಅಲ್ಲ, ತುಪ್ಪ ಮತ್ತು ಎಣ್ಣೆ ಏನು ಬೇಕಾದ್ರೂ ಹಾಕೋಬೋದು. ನೋಡ್ತಾ ಇದ್ದೀರಲ್ಲ, ಒಂಚೂರು ಕೆಳಗಡೆ ಹಿಂಗೆ ಅಂದ್ಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಎಲ್ಲ ಫುಲ್ ಕವರಿಂದನೇ ಮೇಲೆ ಎದ್ದು ಬರುತ್ತೆ ಸ್ನೇಹಿತರೆ. ನಾನು ಈಗ ಬಟರ್ ಪೇಪರ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಪರ್ಚೇಸ್ ಮಾಡಿ ಆಗಲೇ ಒಂದು 6-7 ಇಯರ್ ಆಯಿತು. ನಾನು ಯೂಟ್ಯೂಬ್ ಶುರು ಮಾಡೋದ್ನಲ್ಲ, ಆವಾಗ ನಾನು ಪರ್ಚೇಸ್ ಮಾಡಿದ್ದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕೆಂಪಾಳ ಚೆನ್ನಾಗಿ ಬೇಯಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಏನಾಗುತ್ತೆ, ಬೇಯೋದಿಲ್ಲ. ಮೇಲ್ಗಡೆ ಕಣಕ ಆಗಿರ್ಬೋದು, ಹೂರ್ಣ ಆಗಿರ್ಬೋದು ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡೆ, ಸಿಮ್ಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಅದರಲ್ಲಿ ಏನಾದ್ರೂ ಕಬ್ಬಿಣದ ತವದಲ್ಲಿ ಬೇಯಿಸ್ಕೊಂಡ್ರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಅದಂತೂ ಸತ್ಯ. ನನ್ನ ತವಕ್ಕೇನು ಜಾಸ್ತಿ ಉರಿ ಬೇಕಾಗಲ್ಲ, ಕಾವಾಗಿರುತ್ತೆ. ಸಿಕ್ಕಾಪಟ್ಟೆ ಮಂದ ಇದೆ ಇದು ತವ. ಹಾಗಾಗಿ ನೋಡಿ ಚೆನ್ನಾಗಿ ಕೆಂಪಾಳ ಚೆನ್ನಾಗಿ ಬೇಯಿಸ್ಕೊತು ಅಂದರೆ ಒಬ್ಬಟ್ಟು ರೆಡಿ ಆಯಿತು. ಒಬ್ಬಟ್ಟು ಹೇಗಿತ್ತು? ಖಂಡಿತ ಟೇಸ್ಟ್ ಮಾಡಿ ಹೇಳಿ ಅಂತ ಹೇಳೋಕ್ಕಾಗೋದಿಲ್ಲ, ನೋಡಿ ಹೇಳಿ. ಬೈಕೋಬೇಡಿ, ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಬಬೇಕಾಗಿತ್ತು ಅಂತ. ಎಷ್ಟೇ ನುಣ್ಣಗೆ ರುಬ್ಬಿದ್ರೂ ಕಾಳು ಬೆಂದಿಲ್ಲ ಅಂತಂದರೆ ಮಧ್ಯದಲ್ಲಿ ಕಾಳು ಥರನೇ ಸಿಗುತ್ತೆ. ಕಳ್ಳುಗಳು ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬಿಡ್ತು. ಅರ್ಧ ಬೆಂದಿದೆ, ಇನ್ನು ಅರ್ಧ ಬೆಂದಿಲ್ಲ ಅನ್ನಂಗೆ ಆಗ್ಬಿಡ್ತು. ಸಂಪೂರ್ಣವಾಗೂ ಬೆಂದಿರಲಿಲ್ಲ ಅದು. ಮಧ್ಯದಲ್ಲಿ ದಿಂಡು ರೀತಿ ಇತ್ತು. ಇನ್ನೊಂದೆರಡು ವಿಷಲ್ ತೆಗ್ಸೋಣ ಅಂತಂದರೆ ಬೆಂದಿರೋ ಕಾಳು ಸಹ ಕರಗೋಗ್ತಿತ್ತು. ಆ ಥರ ಆಯಿತು. ನೋಡೋಣ, ಮುಂದಿನ ಸಲಿಗೆ ಬೇರೆ ಥರನೇ ಮಾಡ್ತೀನಿ. ಒರಳುಕಲ್ಲು ತೊಗೊಂಬಂದ್ಬಿಟ್ಟು ನೀಟಾಗಿ ಒರಳುಕಲ್ಲಲ್ಲೇ ರುಬ್ಬಿ ಮಾಡ್ತೀನಿ. ತರಬೇಕು ಅಂದ್ಕೊಂಡಿದ್ದೀನಿ ಒರಳುಕಲ್ಲು. ನೋಡೋಣ. ಇಂಥ ಟೈಮಲ್ಲೇ ತೊಗೊಂಡು ಬರಬೇಕು ಅನ್ನೋದಿದೆ. ಕಾರ್ತಿಕ ಮಾಸದಲ್ಲಿ ಒರಳುಕಲ್ಲನ್ನ ತಂದು ಅದಕ್ಕೂ ಸಹ ಮಡ್ಲಕ್ಕಿ ತುಂಬಬೇಕು ನಾವು.
ಹಾಗೇನೆ ಮನೆಗೆ ತರೋ ಹಂಗಿಲ್ಲ. ರಾವುಗಾಲ, ಗುಳಿಗಾಲ ನೋಡಿಕೊಂಡು ಮುಸ್ಸಂಜೆ ಟೈಮಲ್ಲಿ ಮನೆಗೆ ನಾವು ತಗೊಂಡು ಬರಬೇಕು ಅದನ್ನು. ಅದಕ್ಕೆ ರವಕೆ ಕಣ ಎಲ್ಲ ಇಟ್ಟು, ಎಲೆ ಅಡಿಕೆ ಇಟ್ಟು, ಆ ಒಳ್ಳೊಳಗಡೆ ಅಕ್ಕಿ ತುಂಬಿ, ಅರಿಶಿನ ಕುಂಕುಮ ಇಟ್ಟು, ಹೂವು ಮುಡಿಸಿ, ಬಾಳೆಹಣ್ಣು, 2 ವೀಳ್ಯದೆಲೆ, ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ಎಲ್ಲ ನೀಟಾಗೆಲ್ಲ ತೊಳೆದಾದ್ಮೇಲೆ ಎಲ್ಲ ಇದನ್ನೆಲ್ಲ ಪ್ರೋಸೆಸ್ ಮಾಡಿ ಆಮೇಲೆ ಅದನ್ನು ಗೋಣಿ ಚೀಲದ ಮೇಲೆ ಇಟ್ಟು ಬಲ್ದಾಗಲಿಟ್ಟೆ ಒಳಗಡೆ ತಗೊಂಡು ಬರೋ ಅಂತಹ ಇಬ್ಬರು ವ್ಯಕ್ತಿಗಳು ಸಹ ಬಲ್ದಾಗಲಿಟ್ಟೇ ಬರಬೇಕು. ಆ ರೀತಿ ಆದರೆ ಮಾತ್ರ ಒರಳುಕಲ್ಲು ಮನೆಗೆ ಏಳಿಗೆ ಆಗೋದು. ಲಕ್ಷ್ಮೀ ಸ್ವರೂಪ ಅದು. ಇಲ್ಲ ಅಂದರೆ ಮನೆಗೆ ತುಂಬ ಕಷ್ಟ. ಈ ಸಲ ಕಾರ್ತಿಕ ಮಾಸಕ್ಕೆ ತರಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ನಿಮ್ಮ ಮನೇಲಿ ಎಲ್ಲರೂ ಏನು ಒಬ್ಬಟ್ಟು ಮಾಡಿದ್ರಿ? ಅದ್ರ ಜೊತೆಗೆ ಏನು ಸಿಹಿ ಮಾಡಿದ್ರಿ? ಬಜ್ಜಿ, ಬೋಂಡಾ, ವಡೆ ಎಲ್ಲ ಮಾಡಿದ್ರಾ? ಇನ್ನು ಸೋಮವಾರ ವಸ್ತುಡ್ಕಂತೂ ಇಲ್ಲ. ಮಂಗಳವಾರ ಅಂತೂ ಭರ್ಜರಿ ಬ್ಯಾಟಿಂಗ್ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಕಣಕ ಹೂರ್ಣ 2 ಸರಿ ಸಮಾನವಾಗಿ ಬಂತು. ಈ ಒಂದು ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಯ ಸ್ಪೆಷಲ್ ಊಟ ಇದೇನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಲೇಟಾಗಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಒಬ್ಬಟ್ಟು ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.